ಮುಖ್ಯಾಂಶಗಳು. ವಾರದಲ್ಲಿ 3 ದಿನವಾದರೂ ನಗುತ್ತಾ ಇರಬೇಕು. ಯಾವಾಗ? ನಿನ್ನೆ, ಇವತ್ತು, ನಾಳೆ. ಹಾಗಾದ್ರೆ ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಕಲ್ಚರಲ್ ಪ್ರೋಗ್ರಾಮ್ನ ಎಂಜಾಯ್ ಮಾಡೋಣವಾ? ನೋಡೋಣ ಬನ್ನಿ. ಹಾಗಾದ್ರೆ ಮೊದಲಿನ ಪ್ರೋಗ್ರಾಮ್ ಯಾವುದು ಅಂತ. ಮೊನ್ನೆ ತಾನೇ ಮಕ್ಕಳ ದಿನಾಚರಣೆಯನ್ನ ಆಚರಿಸಿದ್ವು. ಮಕ್ಕಳು ನಮ್ಮ ದೇಶದ ಬುನಾದಿ. ಪ್ರತಿಯೊಂದು ಮಗುವಿನಲ್ಲೂ ಒಂದಲ್ಲ ಒಂದು ಕಲೆ, ಪ್ರತಿಭೆ ಅಡಗಿರುತ್ತದೆ. ಮಕ್ಕಳಲ್ಲಿರುವ ಪ್ರತಿಭೆ, ಕನ್ನಡ ಪ್ರೀತಿ ಮತ್ತು ಜ್ಞಾನವನ್ನ ಬೆಳೆಸಿ ನಮ್ಮ ನಾಡಿಗೆ ನಿಜವಾದ ಹೆಮ್ಮೆ ತರುವಂತವರನ್ನಾಗಿ ಮಾಡುವ ಒಂದು ಪುಟ್ಟ ಪ್ರಯತ್ನ ಈ ವಿಶೇಷ ವೇಷಭೂಷಣ ಪ್ರದರ್ಶನ. ಜೋರಾದ ಚಪ್ಪಾಳೆ ಇರಲಿ ಎಲ್ಲರಿಗೂ. ಈ ನಮ್ಮ ಪುಟ್ಟ ಮಕ್ಕಳಿಗೆ ಸಾಥ್ ನೀಡಲು ಹಾಗೂ ಸಪೋರ್ಟ್ ಮಾಡಲು ಬರ್ತಿದ್ದಾರೆ ಡಾಕ್ಟರ್ ಆಕಾಂಕ್ಷಾ ಪ್ರಸಾದ್. ಪ್ಲೀಸ್. ಈಗ ಮೊದಲನೆಯದಾಗಿ ನಾಡಪ್ರಭು ಕೆಂಪೇಗೌಡ ಆಗಿ ಪಲ್ವಿತ್ ರಘು. ಬೆಂಗಳೂರು ನಮ್ಮ ಕನ್ನಡ ನಾಡಿನ ರಾಜಧಾನಿ, ಎಲ್ರಿಗೂ ಗೊತ್ತೇ ಇದೆ ಅಲ್ವಾ ಮಕ್ಕಳೇ? ರಾಜಧಾನಿ ಅಂದ್ರೆ ಏನು ಯಾರಿಗಾರು ಗೊತ್ತಾ? ಇಲ್ವಾ? ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಅಲ್ವಾ? ನಂಗೆ ಯಾವ ಮಕ್ಕಳದು ಸೌಂಡ್ ಕೇಳಿಸ್ತಿಲ್ಲ, ಯಾರ್ದು ಏನು ಕೇಳ್ತಿಲ್ಲ. ಗೊತ್ತಿಲ್ವಾ? ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಈಸ್ ಬ್ಯಾಂಗ್ಳೂರ್. ಈ ಬೆಂಗಳೂರನ್ನ ಕಟ್ಟಿದವರು ಯಾರು? ಯಾರಿಗಾರು ಗೊತ್ತಾ? ಅವರೇ ನಮ್ಮ ನಾಡಪ್ರಭು ಕೆಂಪೇಗೌಡ ಅವರು. ಅತ್ಯಂತ ದಟ್ಟ ಕಾಡಾಗಿದ್ದ ಹಚ್ಚ ಹಸಿರಿನಿಂದ ಕೂಡಿದ ಪ್ರದೇಶವನ್ನ ಅತಿ ಸುಂದರ ನಗರವನ್ನಾಗಿ ಕಟ್ಟಿ ಬೆಳೆಸಿದ ಕೆಂಪೇಗೌಡ ಆಗಿ ಪಲ್ವಿತ್ ರಘು ಆನ್ ಸ್ಟೇಜ್ ಪ್ಲೀಸ್. ಕೆಂಪೇಗೌಡ ತುಳುನಾಡಿನ ಅಭಯ ರಾಣಿ ಅಂತಾನೆ ಪ್ರಸಿದ್ಧಿಯಾಗಿರುವ ರಾಣಿ ಅಬ್ಬಕ್ಕನ ಹೆಸರು ಇತಿಹಾಸದಲ್ಲಿ ಮರೆಮಾಚಿದೆ ಅಂತ ಅನ್ಸಿದ್ರೂ ಕೂಡ ನಮ್ಮ ಪುಟ್ಟ ಮಗು ಅನನ್ಯ ರಾಣಿ ಅಬ್ಬಕ್ಕ ಆಗಿ ಅವರ ಧೈರ್ಯ ಶೌರ್ಯವನ್ನು ಪ್ರದರ್ಶಿಸಲು ನಮ್ಮ ಮುಂದೆ ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಇರಲಿ. ಅನನ್ಯ ಭಟ್ ಕೊಕ್ರಾಡಿ. What are you dressed as? ರಾಣಿ ಅಬ್ಬಕ್ಕ. ನಾನು ಲಾಲದ ರಾಣಿ ಅಬ್ಬಕ್ಕದೇವಿ. ಪೋರ್ಚುಗೀಸರು ನೀವು ನಮ್ಮ ದೇಶವನ್ನು ಆಳಲು ನಾನು ಬಿಡುವುದಿಲ್ಲ. ನಿಮ್ಮ ರಂಡಗಳನ್ನು ಚಂಡಾಲಿ ಮಾಲೆ ಆಗಿ ಹಾಕಿಕೊಳ್ಳುವೆ. ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ. ಥ್ಯಾಂಕ್ ಯು ಅನನ್ಯ. ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕರು, ದಟ್ ಇಸ್ ಸೋಷಿಯಲ್ ರಿಫಾರ್ಮರ್, ತತ್ವಜ್ಞಾನಿಗಳು, ಫಿಲಾಂಥ್ರೋಪಿಸ್ಟ್ ಆದ ಬಸವಣ್ಣನವರ ಪರಿಚಯ ನಮಗೆಲ್ಲ ಇದ್ದೇ ಇದೆ. ಅವರು ತಮ್ಮ ವಚನಗಳ ಮೂಲಕ ಸಾಮಾಜಿಕ ತಾರತಮ್ಯ, ಲಿಂಗ ತಾರತಮ್ಯ ಹಾಗೂ ಮೂಢನಂಬಿಕೆಗಳನ್ನು ವಿರೋಧಿಸಿದವರು. ಇಷ್ಟಲಿಂಗ ಹಾರವನ್ನು ಪರಿಚಯಿಸಿ ಅನುಭವ ಮಂಟಪವನ್ನು ಕಟ್ಟಿದ ಬಸವಣ್ಣನವರಾಗಿ ನಮ್ಮ ಮುಂದೆ ಬರಲಿದ್ದಾರೆ ಅನ್ಮಯ್ ಕಶ್ಯಪ್. ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಅನ್ಮಯ್. ಹಲೋ 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 ಬಸವಣ್ಣಾಜಿ. ಶರಣ ಕಲವೇದ ಕಲವೇದ ಹಸಿ ಅಲ್ವೇದ ಮುನಿಯ ಬೇದ ಬಣ್ಣಿಸಬೇಡ. ಇದರ ಹರಿಯರ ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ವರಂಗ ಸುದ್ದಿ. ಕೂದಲ ಸಂಗಮ ದೇವ
ಆಯ್ತು ಬಿಡಿ ಆಯ್ತು ಬಿಡಿ. ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಪರಿಸರವಾದಿ ಸಾಲು ಮರದ ತಿಮ್ಮಕ್ಕ ಅವರ ಸಾಧನೆ ನಮಗೆಲ್ಲ ಗೊತ್ತೇ ಇದೆ. ಅವರು ಒಂದು ದೊಡ್ಡ ಸ್ಫೂರ್ತಿ ನಮ್ಮೆಲ್ಲರಿಗೂ. ಸುಮಾರು 8,500ಕ್ಕೂ ಹೆಚ್ಚು ಮರಗಳನ್ನು ನ್ಯಾಷನಲ್ ಹೈವೇ ಆದ್ಯಂತ ನೆಟ್ಟು ಪರಿಸರದ ಕಾಳಜಿ ಮೆರೆದ ಸಾಲು ಮರದ ತಿಮ್ಮಕ್ಕನಾಗಿ ನಮ್ಮ ಮುಂದೆ ಬರಲಿದ್ದಾರೆ ಆರಾಧ್ಯ ಗೌಡ. ಚಪ್ಪಾಳೆಯೊಂದಿಗೆ ಆರಾಧ್ಯ. ನಮಸ್ಕಾರ, ನೀವು ಕೂಡ ಹಸಿರು ಬೆಳೆಸಿ ಹಸಿರು ಉಳಿಸಿ. ಧನ್ಯವಾದಗಳು. ಸ್ವಾಗತವು ಸ್ವಾಗತವು ಜನಸಂಕುಲಕ್ಕೆ ಎಂದು ಸ್ವಾಗತ ಗೀತೆಯನ್ನು ಹಾಡಿ ತಮ್ಮ ಬಾಲ್ಯದಲ್ಲಿಯೇ ಗಾಂಧೀಜಿಯವರ ಮೆಚ್ಚುಗೆ ಗಳಿಸಿದ ವಿದುಷಿ ಡಾಕ್ಟರ್ ಗಂಗೂಬಾಯಿ ಹನಗಲ್ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ದಿಗ್ಗಜರು. ಗಂಗೂಬಾಯಿ ರವರ ಸಂಗೀತ ಸಭೆಗಳು ಭಾರತಕ್ಕೆ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಜನಪ್ರಿಯತೆ ಗಳಿಸಿದೆ. ಇಂತಹ ಮಹಾನ್ ಗಾಯಕಿಯಾಗಿ ನಮ್ಮ ಮುಂದೆ ಬರಲಿದ್ದಾರೆ ಖುಷಿ ನವೀನ್. ಪ್ಲೀಸ್ ವೆಲ್ಕಮ್ ಖುಷಿ. ನಮಸ್ತೆ, ನನ್ನ ಹೆಸರು ಖುಷಿ ನವೀನ್ and I'm gonna enact as the great singer ಗಂಗೂಬಾಯಿ ಹಂಗಲ್. ಸಾ ರೇ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ ಸಾ ರೇ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಸಾ ರೇ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಧನ್ಯವಾದಗಳು. ಈಗ ನಮ್ಮ ಮುಂದೆ ಬರಲಿದ್ದಾರೆ ದೇಶಭಕ್ತ ಸಾಹಸಿ ಮಹಿಳೆ ರಾಣಿ ಚೆನ್ನಮ್ಮ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷ್ ಅಧಿಕಾರಿ ಥಾಕ್ರೆ ಅವರನ್ನ ಎದುರಿಸಿ ಹೋರಾಡಿದ ಪ್ರಪ್ರಥಮ ವೀರ ಮಹಿಳೆ ಚೆನ್ನಮ್ಮ. ಬ್ರಿಟಿಷ್ ಗವರ್ಮೆಂಟ್ನ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನು ವಿರೋಧಿಸಿ ಕಿತ್ತೂರನ್ನು ರೂಲ್ ಮಾಡಿದ ರಾಣಿ ಆಗಿ ಕುಮಾರಿ ಆರ್ಯ ಆನ್ ಸ್ಟೇಜ್ ಪ್ಲೀಸ್. ನಮಸ್ಕಾರ, ನಾನು ಕಿತ್ತೂರು ರಾಣಿ ಚೆನ್ನಮ್ಮ, Queen of Kittur, one of the first Indian rulers to have rebelled against the British Army. I am also famous for the 1824 revolt against the East India Company. ನಿಮಗೇಕೆ ಕೊಡಬೇಕು ಕಪ್ಪ, ನಮ್ಮ ದೇಶದ ಮಟ್ಟು ಬಿಟ್ಟು ನಿಮಗೇಕೆ ಕೊಡಬೇಕು ಕಪ್ಪ. ನಾವು ಕಿತ್ತೂರು ರಾಣಿ ಚೆನ್ನಮ್ಮ, ನಮ್ಮ ದೇಶದ ಹಕ್ಕು ಸರಿಗೆಯಲ್ಲಿ ಮರದಲ್ಲವೇ ಮರುವುದು. ನಮ್ಮ ಮಧ್ಯ ರಕ್ತನಾದಲ್ಲಿ ನಾವು ಜೀವಿತವನ್ನು ಬರವಲ್ಲವೇ ಮರುವುದು. ಧನ್ಯವಾದಗಳು. ಥ್ಯಾಂಕ್ ಯು ಆರ್ಯ.